ಎಲ್ರಿಗೂ ನಮಸ್ಕಾರ. ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಬೆಳ್ಳುಳ್ಳಿ 4 ಎಸಳು, ಒಂದೆರಡು ಈರುಳ್ಳಿ, ಟೊಮೊಟೊ, ಅರ್ಧ ಚಿಪ್ ತೆಂಗಿನಕಾಯಿ, ಖಾರದ ಪುಡಿ 1-2 ಸ್ಪೂನು, 2 ಸ್ಪೂನ್ ಸಾಂಬಾರು ಪುಡಿ, ಒಂದು 4 ಸ್ಪೂನ್ ಎಣ್ಣೆ, 1 ಸ್ಪೂನ್ ಉಪ್ಪು, ಒಗ್ಗರಣೆಗೆ ಕರಿಬೇವು, ಒಂದು 8-10 ಬದನೆಕಾಯಿ ತಗೊಂಡಿದ್ದೀನಿ ಚಿಕ್ಕದು. ಎಳೆದಿರಬೇಕು ಬದನೆಕಾಯಿ, ನೀವು ಎಷ್ಟು ಬೇಕಾದರೂ ಹಾಕೋಬೋದು. ಅದು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹೆಚ್ಚಿ ನೆನೆಸಿದ್ದೀನಿ. ಅದನ್ನು ನೆನೆಯಕ್ಕೆ ಹಾಕ್ಬೇಕು, ಇಲ್ಲದ್ರೆ ಕಪ್ಪಾಗಿಬಿಡ್ತವೆ ಬದನೆಕಾಯಿ. ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಚಿಕ್ಕದಾದರೆ ಸಾಕು ಟೊಮೊಟೊ, ಹುಳಿ ಆಗುತ್ತೆ ಜಾಸ್ತಿ ಹಾಕಿದ್ರೆ. ಬೆಳ್ಳುಳ್ಳಿ, ಕೊಬ್ಬರಿ ತುರಿ ಒಂದು ಅರ್ಧ ಕಾಯಿ, ಖಾರದ ಪುಡಿ 1-2 ಸ್ಪೂನು, ಸಾಂಬಾರು ಪುಡಿ 1-2 ಸ್ಪೂನು, ಉಪ್ಪು 1 ಸ್ಪೂನು. ಇದನ್ನು ನೀರು ಹಾಕ್ದಂಗೆ ಒಂದು ಸ್ವಲ್ಪ ತರಿ ಇದ್ದರೆ ಸಾಕು, ಹಂಗೆ ರುಬ್ಕೋಬೇಕು. ಇದನ್ನು ತೀರಾ ನುಣ್ಣಗಾಗಬಾರ್ದು. ಈಗ ರುಬ್ಬಿದ್ದೀನಿ ನೋಡಿ, ಹಿಂಗಿರಬೇಕು. ಸ್ವಲ್ಪ ಮಿಕ್ಸಿ ಜಾರ್ ಓಡಲಿಲ್ಲ ಅಂದರೆ ನಿಮಗೆ ನೀರು ಹಾಕ್ಬಾರ್ದು, ಎಣ್ಣೆ ಹಾಕ್ಕೊಂಡು ರುಬ್ಬೇಕು ಅದನ್ನು. ಈಗ ಮಸಾಲೆಗೆ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಆಮೇಲೆ ಹೆಚ್ಚಿರ್ತಕ್ಕಂಥ ಬದನೆಕಾಯಿ ಒಳಗೆ ಈ ಥರ ತುಂಬಬೇಕೀಗ. ಇದಕ್ಕೆಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಿ ಆವಾಗಲೇ, ಮತ್ತೇನೂ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ. ಎಲ್ಲ ಬದನೆಕಾಯಿಗೂ ಹಿಂಗೆ ತುಂಬಬೇಕು ಅದನ್ನು. ಈ ಥರ ಈ ಸೈಜ್ ಇರೋದೇ ತಗೋಬೇಕು ಬದನೆಕಾಯಿ, ಚಿಕ್ಕದಿದ್ರೆ ಚೆನ್ನಾಗಿರುತ್ತೆ. ಎಷ್ಟು ಎಣ್ಣೆ ಹಾಕೋಬೇಕು ಅದಕ್ಕೆ? ಮಸಾಲೆಗೆ ಒಂದು 4 ಸ್ಪೂನ್ ಎಣ್ಣೆ ಆದರೆ ಸಾಕು. ಎಲ್ಲ ತುಂಬ ಆಗಿದೆ ಇದು. ಈಗ ಇದನ್ನು ಬಾಣಲೆ ಇಟ್ಬಿಟ್ಟು ಒಂದು 4-5 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಒಂದು 4 ಎಸಳು, ತುಂಬಿರೋ ಬದನೆಕಾಯಿ ಅವನ್ನ ಈಗ ಎಣ್ಣೆ ಒಳಗೆ ಹಾಕ್ಬೇಕೀಗ.
ಒಂದೊಂದೇ ಈ ಥರ ಇಟ್ಬಿಟ್ಟು ಈಗ ಒಂದೊಂದೇ ಬದನೆಕಾಯಿ ಹಾಕ್ಬೇಕು ಅದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಬೇಕಿದು ಸ್ವಲ್ಪ ಎಣ್ಣೆಯಲ್ಲಿ, ಹಂಗಾದ್ರೆ ಟೇಸ್ಟ್ ಇರುತ್ತೆ. ಫ್ರೈ ಮಾಡಿ ನೀಟಾಗಿ ಫ್ರೈ ಮಾಡಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಎಲ್ಲ ಬದನೆಕಾಯಿ ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದನ್ನು. ಅದು ಸೀದಂಗೆ ನೋಡ್ಕೋಬೇಕು, ಸ್ವಲ್ಪ ಸೀದೋಗುತ್ತೆ. ನಿಧಾನಕ್ಕೆ ಈ ಥರ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು, ಎಣ್ಣೆ ಕಡಿಮೆ ಆಗಬಾರ್ದು ಇದಕ್ಕೆ, ಜಾಸ್ತಿ ಎಣ್ಣೆ ಇದ್ರೇ ಚೆನ್ನಾಗಿ ಟೇಸ್ಟ್ ಆಗೋದಿದು. ಚಪಾತಿಗೆ, ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಜಾಸ್ತಿ ಅಂತ ಇದೆ ಮಸಾಲೆ ಎಲ್ಲ ಹಾಕಿಲ್ಲ, ಸಾಂಬಾರು ಪುಡಿ, ಖಾರದ ಪುಡಿ ಅಷ್ಟೇ. ಈ ಥರ ಎಲ್ಲ ಕಡೆ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಒಂದು ಕಾಲು ಭಾಗ, ಒಂದು 20% ಬೆಂದ್ಬಿಟ್ರೆ ಆಮೇಲೆ ಮಸಾಲೆಯಲ್ಲಿ ಪೂರ್ತಿ ಬೇಯಿಸ್ಬಿಡ್ಬೇಕು. ಈ ಥರ ಬೇಯಬೇಕು, ಎಲ್ಲಿ ತಿರುಗಿಸಿ ತಿರುಗಿಸಿ ಹಾಕ್ಬೇಕು ಇದನ್ನು. ಈ ಥರ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಎಣ್ಣೆಲೆ. ಅನ್ನಕ್ಕೂ ತಿನ್ಬೋದು, ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಸಾಲೆ ಫಸ್ಟ್ ಹಾಕಬಾರ್ದು, ಈ ಥರ ಫ್ರೈ ಮಾಡಿ ನೀವು ಆಮೇಲೆ ಉಳಿದ ಮಸಾಲೆ ನೀರು ಬೆರೆಸ್ಬೇಕು. ಉಳಿದ ಮಸಾಲೆ ಹಿಂಗೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ನಾವು ರುಬ್ಬಿದ್ದ ಮಸಾಲೆನ ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಸ್ವಲ್ಪ ಮೇಲೆ ಹಂಗೆ ಹಾಕ್ಬಿಟ್ಟು ನೀರು ಹಾಕ್ಬೇಕೀಗ. ರುಬ್ಬಿದ ಜಾರ್ ನೀರು, ಅದು ಜಾರ್ ರುಬ್ಬಿದ್ನಲ್ಲ ಅದ್ರ ನೀರು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕಿದ್ದೀನಿ, ಜಾರ್ ನೀರೆಲ್ಲ ಹಾಕಿದ್ದೀನಿ. ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ. ಒಂದು 3/4 ಭಾಗ ಬದನೆಕಾಯಿ ಮುಳುಗಬೇಕು. ಆ ಥರ ನೀರು ಹಾಕ್ಬಿಟ್ಟು ಅದು ಕುದಿಬೇಕಲ್ಲ ಚೆನ್ನಾಗಿ, ಬದನೆಕಾಯಿ ಎಲ್ಲ ಬೇಯಬೇಕು ಚೆನ್ನಾಗಿ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು ಅದಕ್ಕೆ. ಇದೆಲ್ಲ ಚೆನ್ನಾಗಿ ಬೇಯಬೇಕು ಬದನೆಕಾಯಿ, ಸಿಮ್ಮಲ್ಲಿ ಇಡ್ಬೇಕು ಅದನ್ನು ಸ್ವಲ್ಪ. ಸಾಕಿಷ್ಟು ನೀರು. ಈಗ ಸ್ವಲ್ಪ ಉರಿ ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ಕುದಿಯೋ ತನಕ ಸ್ವಲ್ಪ, ಆಮೇಲೆ ಸಿಮ್ಮಲ್ಲಿ ಇಡಬೇಕು. ಈಗ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಬೇಯಿಸ್ಬೇಕೀಗ. ಕುದೀತಾ ಇದೆ ಈಗ. ಈ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು, ಆ ಥರ ಬೆಂದಾಗ ಮಾತ್ರ ಅದು ಬೆಂದಿದೆ ಅಂತ. ಬದನೆಕಾಯಿ ನೋಡ್ಕೊಂಡು ಇದು ಮಾಡಿ, ಸೀಸ್ಬಾರ್ದು ಇದನ್ನು, ಟೇಸ್ಟ್ ಎಲ್ಲ ಹೋಗುತ್ತೆ. ಸೀಸ್ದಂಗೆ ಕೈ ಆಡ್ತಾ ಇರಬೇಕು ಅವಾಗವಾಗ. ಎಣ್ಣೆ ಎಲ್ಲ ಮೇಲೆ ಈ ಥರ ಬರಬೇಕು, ಈ ಥರ ಬಂದಾಗ ಬೆಂದಿದೆ ಅಂತ. ಅದು ಕುದಿತಾ ಇದೆ ಈಗ, ಇನ್ನು 10 ನಿಮಿಷ ಕುದಿಸೋಣ. ಈಗ ನೋಡಿ ಎಣ್ಣೆ ಎಲ್ಲ ತೇಲ್ ಬಂದಿದೆ ಈಗ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಕೈ ಆಡ್ತಾನೆ ಇರ್ಬೇಕು, ಇಲ್ಲದ ಸಿಗೋಗುತ್ತದು. ಈಗ ಸಿಮ್ಮಲ್ಲಿ ಇಟ್ಬಿಡೋಣ. ಇದು ರೆಡಿಯಾಗಿದೆ. ಇದು
ಇದು ಬೇಗ ಸಿಗೋಗುತ್ತೆ, ನೋಡ್ಕೊಂಡು ಮಾಡಬೇಕು ನೀವು. ಸ್ವಲ್ಪ ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ಈಗ ಎಣ್ಣೆಗಾಯಿ ಕಂಪ್ಲೀಟ್ ಆಗಿದೆ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಧನ್ಯವಾದಗಳು.